ಗಾಯ್ಸ್ ಸಿಂಹ ಇತ್ತು. ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನಾವು ಬಂದಿದ್ದೀವಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಮತ್ತೆ ಝೂಗೆ. ಬನ್ನೇರುಘಟ್ಟ ಝೂ ಇದೆ ಅಲ್ಲಿ. ನಮ್ಮ ಫ್ರೆಂಡ್ ಊರಿಂದ ಬಂದವನೆ ಬೆಂಗಳೂರಿಗೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಫ್ರೆಂಡ್ ಬನ್ನೇರುಘಟ್ಟ ಪಾರ್ಕಿಗೆ ಕರ್ಕೊಂಡು ಇಲ್ಲಿ ಮತ್ತೆ ಒಳ್ಳೆ ಝೂ ಇದೆ ಅಂತ ಕೇಳ್ಬಿಟ್ಟೆ. ಅದಕ್ಕೆ ಇವತ್ತು ಈ ಝೂಗೆ ಬಂದಿದ್ದೀವಿ. ನಿಮ್ಮನ್ನ ಈ ಝೂವಿನ ಬಗ್ಗೆ ಪೂರ್ತಿಯಾಗಿ ನಮ್ಮ ಫ್ರೆಂಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನಮ್ಮ ಸಚಿನ್ ಕನ್ನಡ ಟಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ನೋಡ್ತಾ ಇದ್ದೀನಿ ಫ್ರೆಂಡ್. ನನ್ನ ಹೆಸರು ಮಹಾಂತೇಶ್ ಅಂತ ಹೇಳಿ. ಸೊ ಗಾಯ್ಸ್, ನೀವು ಬನ್ನೇರುಘಟ್ಟ ಇದೆ ಝೂ ಇದೆಲ್ಲ ಎಂಟ್ರಿ ಆಗ್ತೀನಿ. ಈ ತರ ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಫುಡ್ ಸ್ಟ್ರೀಟ್ ಸಿಗುತ್ತೆ. ಫುಡ್ ಸ್ಟ್ರೀಟ್ ಆದ್ಮೇಲೆ ಆ ಕಡೆ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ತಗೊಂಡು ಅಲ್ಲಿಂದ ಒಳಗಡೆ ಹೋದ್ರೆ ಝೂ ಮತ್ತೆ ಆ ಕಡೆ ಬಟರ್ಫ್ಲೈ ಪಾರ್ಕ್ ಇದೆ. ನೋಡಿ ಗೈಸ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಬಯೋಲಾಜಿಕಲ್ ಪಾರ್ಕ್, ಬೆಂಗಳೂರು. ಇಲ್ಲಿ ಬನ್ನಿ. ಸೊ ಗಾಯ್ಸ್, ನಾವು ಟಿಕೆಟ್ ತೆಗೆಸ್ಕೊಂಡು ಒಳಗಡೆ ಹೋಗ್ತೀವಿ. ಒಳಗಡೆ ಹೋಗಿ ಝೂ ತೋರಿಸ್ತೀನಿ. ಸೊ ಗಾಯ್ಸ್, ನಾವು ಟಿಕೆಟ್ ತಗೊಂಡು ಹೋಗ್ತಿದ್ದೀವಿ ಒಳಗಡೆ. ನಮಗಿಬ್ರಿಗೂ ಸೇರಿ 340 ಬಿತ್ತು. ಏನಂದರೆ ನಾವು ತಗೊಂಡಿದ್ದು ಝೂ ಮತ್ತು ಬಟರ್ಫ್ಲೈ ಪಾರ್ಕು. ಝೂಗೆ ಅಂದರೆ 120, ಬಟರ್ಫ್ಲೈ ಪ್ಲಸ್ 50 ರೂಪೀಸ್ ಗಾಯ್ಸ್. 170 ಒಬ್ಬರಿಗೆ 170 ಬಿತ್ತು. ಸೇರಿಸಿ 40 ರೂಪಾಯಿ ಬಿತ್ತು. ಮತ್ತು ಇಲ್ಲಿ ಸಫಾರಿನೂ ಇದೆ ಗಾಯ್ಸ್. ಬಸ್, ನಾನ್ AC ಬಸ್ಸು, AC ಬಸ್ಸು, ಸಫಾರಿ ಇದೆ. ಫ್ಯಾಮಿಲಿ ಜೊತೆ ಬರ್ಬೋದು, ಆದರೆ ತುಂಬ ದುಡ್ಡು ಅಷ್ಟೇ, ಟ್ಯಾಕ್ಸ್ ಜಾಸ್ತಿ ಬರುತ್ತೆ. ಈಗ ಬಂದಿದ್ದೀವಿ ಜಿರಾಫೆ ಶೆಲ್ಟರ್ಗೆ. ನಾವು ಅಲ್ಲಿ ಸ್ಟಾರ್ಟಿಂಗ್ ಬಂದ ಕೂಡ ನಮಗೆ ಝೀಬ್ರಾ ಸಿಗುತ್ತೆ. ಝೀಬ್ರಾ ಆದಮೇಲೆ ಜಿರಾಫೆ, ನೆಕ್ಸ್ಟ್ ಏನು ಸಿಗುತ್ತೆ ಗಾಯ್ಸ್. ಹುಲಿ ಗಾಯ್ಸ್, ಬೆಂಗಾಲ್ ಟೈಗರ್ ಗಾಯ್ಸ್. ಇದು ಬೆಂಗಾಲ್ ಹುಲಿ ಗಾಯ್ಸ್. ನಾವು ನೋಡಕ್ ಬಂದಿವಿ, ನೋಡಿದ್ರೆ ಮಕ್ಕೊಂಡ್ಬಿಟ್ಟಿದೆ ಗಾಯ್ಸ್. ಏನ್ ಮಾಡೋಣ, ಹೋಗಿದ್ರು ಹೇಳ್ತಿಲ್ಲ. ಏನ್ ಇಂಜೆಕ್ಷನ್ ಮಾಡಿ ಮಲಗಿಸ್ಬಿಟ್ಟಾರೋ ಏನೋ. ನಾವು ಬಂದ ಮಲ್ಕೊಂಡ್ಬಿಟ್ಟಿದೆ ಗಾಯ್ಸ್. ಅದನ್ನ ನೋಡ್ಬೇಕಂದ್ರೆ ಇಷ್ಟು ಜನ ಇದು ಮಲ್ಕೊಂಡ್ಬಿಟ್ಟಿದ್ದಾರೆ, ಆರಾಮ್ ಮಲ್ಕೊಂಡು. ಸೊ ಗಾಯ್ಸ್, ನಾವು ಅಲ್ಲಿ ಬೆಂಗಾಲ್ ಟೈಗರ್ ನೋಡ್ಕೊಂಡು ಈಗ ಮುಂದೆ ಬಂದ್ವಿ. ನಮ್ಮ ಮುಂದೆ ಕರಡಿ ಇದೆ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಕರಡಿ ಹೆಂಗೆ ಕೂತ್ಕೊಂಡಿದೆ, ಆರಾಮ್ ತನ್ನ ಪಾಡಿತಾನೆ. ಸೊ ಗಾಯ್ಸ್, ಇಲ್ಲಿ ಬೋಟಿಂಗ್ ಕೂಡ ಅವೈಲೇಬಲ್ ಇದೆ. ಬೋಟಿಂಗ್ ಮಾಡ್ಬೋದು ನೀವು. ಎಲ್ಲ ನೋಡ್ಕೊಂಡ್ ಬಂದ್ವಿ. ಎಲ್ಲ ಕಡೆನೂ ಒಂದೊಂದು ಎರಡೆರಡು ಅಷ್ಟೇ ಇದಾವೆ ಪ್ರಾಣಿ. ಝೂ ಜಾಸ್ತಿ ಏನಿಲ್ಲ, ಆದ್ರೆ ಎಲ್ಲ ಮಲ್ಕೊಂಡ್ಬಿಟ್ಟದಾವೆ. ಊಟ ಮಾಡಿ ಮಾಡಿ ಮಲ್ಕೊಂಡ್ಬಿಟ್ಟೆ. ನೋಡಿ ಇಲ್ಲಿ ಬೋಟಿಂಗ್. ನಾವು ಬೋಟಿಂಗ್ ತಗೊಂಡಿಲ್ಲ ಗೈಸ್, ಬೋಟಿಂಗ್ ಮಾಡ್ತೀವಿ. ಇಲ್ಲೇ ತಗೋಬಹುದು ಬೋಟಿಂಗ್, ಇಲ್ಲೇ ತಗೋಬಹುದು ನೀವು. ಬೋಟಿಂಗ್ ಇಲ್ಲ. Seat of the 200 है, 200 है. Two seat है 200. जीजो हमेरा ठिकाना करते हैं। Going boat. जीजो हमेरा कितना का 300 ना हमेरा. ಗಾಯ್ಸ್, ಅದು ನೀರು ಕುದ್ರೆ ನೋಡಿ, ಅದು ಉಸಿರಾಡಕ್ಕಷ್ಟೇ ಸ್ವಲ್ಪ ಮೇಲೆ ಮೂಗ್ಬಿಟ್ಟಿದೆ. ಬಿಟ್ಟರೆ ಅದು ನೀರಲ್ಲೇ ಇರುತ್ತೆ. ಅದಕ್ಕೆ ನೀರು ಕುದುರೆ ಅಂತಾರೆ ಗಾಯ್ಸ್. ಅದನ್ನು ನೋಡ್ಕೊಂಡು ಈಗ ನಾವು ಮುಂದೆ ಬಂದ್ವಿ. ನೋಡಿ, ಆನೆ, ಗಜರಾಜ.
ಗಾಯ್ಸ್ ನಾವು ಈಗ ನೋಡಕ್ ಬಂದಿದ್ದೀವಿ ಲಯನ್ ಗಾಯ್ಸ್. ಕಾಡಲ್ಲಿ ಎರಡೇ ಪ್ರಾಣಿ ಇದ್ದಾವೆ, ಲಯನ್ ಮತ್ತೆ ಒಂದು ಎಲಿಫೆಂಟ್. ನೋಡಿ ಅದನ್ನು ನೋಡೋಕೆ ಎಷ್ಟು ಜನ ಇರೋ ಬರೋರೆಲ್ಲ ಇಲ್ಲೇ ಇದ್ದಾರೆ. ನೋಡಿ ಸೊ ಗಾಯ್ಸ್ ಆ ಕಡೆಯಿಂದ ಎಲ್ಲ ನೋಡ್ಕೊಂಡು ಬಂದು ಈಗ ಇಲ್ಲಿ ಸ್ವಲ್ಪ ಕೂತ್ಕೊಂಡಿದ್ವಿ ರೆಸ್ಟ್ ಮಾಡೋಣ ಅಂತ. ಅಲ್ಲಿ ಗಾಯ್ಸ್ ಅಲ್ಲಿ ಸಿಂಹ ಇತ್ತು. ಅದು ನಾವು ಮುಂದೆ ಹೋಗ್ತಿದ್ವಿ, ಬಂದು ಅದು ಏನೋ ಗರ್ಜಿಸುತ್ತಲ್ಲ, ಗರ್ಜನೆ ಅದು ಗರ್ಜನೆನೂ ಮಾಡಲಿಲ್ಲ, ಸುಮ್ಮನೆ ಅದು ಒಂಥರ ಕೆಮ್ಮೋ ಥರ ಮಾಡ್ತು. ಸೌಂಡ್ ಹೆಂಗೆ ಬಂತ ಗೊತ್ತ ಗಾಯ್ಸ್. ಇದು ನಾ ಗರ್ಜನೆ ಮಾಡಿದ್ರೆ ಹೆಂಗಿರುತ್ತೆ. ಹಾವುಗಳಿದ್ದು, ಹಾವು ಅಲ್ಲಿ ಒಳಗಡೆ ಹಾವು ಮತ್ತು ಇಲಿ ಇತ್ತು ಗಾಯ್ಸ್. ನನಗೆ ಊಟಕ್ಕೆ ಏನಾಗ್ತಾರೆ ಅಂತ ಡೌಟ್ ಇತ್ತು, ಅದಕ್ಕೆ ಬೋರ್ಡ್ ನೋಡಿದೆ. ಅಲ್ಲಿ ಅದಕ್ಕೆ ಊಟನೇ ಆನೆ, ಇದು ಆನೆ ಅಂತೀನಿ, ಇಲಿ ಸಾರಿ ಗಾಯ್ಸ್, ಇಲಿ ಅದೇ ಹೊಟ್ಟೆ ಹಸ್ದಾಗ ಅದಕ್ಕೆ ಹಿಡ್ಕೊಂಡು ತಿನ್ನತ್ತೆ ಗಾಯ್ಸ್, ಅಷ್ಟೇ ಮತ್ತೆ ಏನಿಲ್ಲ. ಎಲ್ಲ ವರ್ತ್ ಆಫ್ ಮನಿ ಗಾಯ್ಸ್. ನೋಡಬೇಕು ಝೂನ ಬಂದು, ಚೆನ್ನಾಗಿದೆ. ನಾವು ನೋಡಿದ್ರೆ ನಮ್ಮ ಹತ್ರ ಬರುತ್ತೆ, ನಾವು ಕ್ಯಾಮ್ರಾ ತೆಗೆದ್ರೆ ಅದು ಆ ಕಡೆ ಹೋಗ್ತೀವಿ. ನೋಡ್ಕೊಂಡೇ ವಾಪಸ್. ಹಸಿರು ಕೆಂಪು ಮತ್ತು ಹಸಿರು ಮಕಾವು, ಇಲ್ಲೊಂದು ಅಲ್ಲೊಂದು ನೋಡಿ ಗಾಯ್ಸ್. ಇಲ್ಲೊಂದು ಸಪ್ರೇಟ್ ಇದೆ, ಹೆಸರು ಏನೋ ಗೊತ್ತಾಗಿಲ್ಲ ನನಗೆ, ಹೆಸರು ಇಲ್ಲ, ಹಾಕಿಲ್ಲ, ಬೋರ್ಡ್ ಹಾಕಿಲ್ಲ. ನೋಡಿ ಹಿಂಗಿದೆ, ಇದು ಸಪ್ರೇಟ್ ಒಂದೇ. ಇಲ್ಲಿ ನೋಡಿ ಗಾಯ್ಸ್ ಗಿಳಿಗಳೇ ಜಾಸ್ತಿ ಇದಾವೆ ಇಲ್ಲಿ ಗಾಯ್ಸ್. ಕಾಕಟ್ಟಿ ಅಲ್ಲ ಇದಾವೆ ಇಲ್ಲಿ ನೋಡಿ, ಗ್ರೀನು, ಆರೆಂಜ್ ಮತ್ತು ಇದು ಬ್ಲ್ಯಾಕ್. ನೋಡಿ ಗಾಯ್ಸ್, ಕ್ರೊಕೊಡೈಲ್ಸ್ ಮಲ್ಕೊಂಡಿದೆ. ಇದು ಮಂಗಟ್ಟೆ, ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್. ಪಕ್ಷಿ. ಸೊ ಗಾಯ್ಸ್ ಹಂಗೆ ನಡ್ಕೊಂಡು ಹಿಂಗೆ ಬಂದ್ವಿ. ನೋಡಿ ಡೈನೋಸರ್ನು ಇಟ್ಟವ್ರೆ, ಆರ್ಟಿಫಿಷಿಯಲ್ ಆಗಿ ಮಾಡಿರ್ತಾರೆ. ತೋರಿಸ್ತೀನಿ ನಿಮಗೆ. ಡೈನೋಸರು ಮತ್ತು ರೈನೋಸರಸ್ ನೋಡಿ, ಡೈನೋಸರ್ಸ್ ಹಿಂಗಿದೆ. ಆರ್ಟಿಫಿಷಿಯಲ್ ಗೈಸ್, ಎಲ್ಲ ಮಾಡಿಟ್ಟವ್ರೆ. ಈ ಕಡೆ ಬಂದರೆ ಅಲ್ಲಿ ರೈನೋಸರಸ್ ಇಟ್ಟವ್ರೆ ಗೈಸ್, ತೋರಿಸ್ತೀನಿ ನಿಮಗೆ. ಎಲ್ಲರೂ ಬಂದವರು, ಇವತ್ತು ಸಂಡೇ ಬೇರೆ ರಜಾ. ಇಲ್ಲಿ ನೋಡಿ ಗೈಸ್, ರೈನೋಸರಸ್. ಸೊ ಗಾಯ್ಸ್ ನಾವೀಗ ಝೂ ಇಂದ ಜಸ್ಟ್ ಎಕ್ಸಿಟ್ ಆದ್ವಿ. ಈ ಬಟರ್ಫ್ಲೈ ಪಾರ್ಕ್ ಇಲ್ಲ ಎಲ್ಲ ಹೊರಗಡೆ ಇದೆ ಅಂತೆ. ಆ ಬಟರ್ಫ್ಲೈ ಪಾರ್ಕ್ ನೋಡಿಕೊಂಡು ನೆಕ್ಸ್ಟ್ ಏನು ಮಾಡೋದಂತ ನೋಡಬೇಕು. ಊಟನೇ ಮಾಡಿಲ್ಲ ಗಾಯ್ಸ್, 2:30 3 ಆಯ್ತು ಟೈಮ್, ನಿಯರ್ಲಿ 3 ಆಯ್ತು ಟೈಮ್. ಝೂ ಎಲ್ಲ ಅಡ್ಡಾಡಿ ತುಂಬ ಟೈರ್ಡ್ ಆಗಿಬಿಟ್ಟಿದ್ವಿ.
ಏನೋ ಬಟರ್ಫ್ಲೈ ಪಾರ್ಕ್ ಇದೆ, ಅಲ್ಲಿ ಹೋಗಿ ವಿಸಿಟ್ ಮಾಡ್ತೀವಿ ಮತ್ತು ಅಲ್ಲಿರೋ ಬಗ್ಗೆ ನಿಮಗೆಲ್ಲ ತೋರಿಸ್ತೀವಿ ಈ ವಿಡಿಯೋದಲ್ಲಿ. ಹಾಗೆ ನಮ್ಮ ಸಚಿನ್ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡ್ತೀರಿ ಗಾಯ್ಸ್ ವಿಡಿಯೋ ಕಂಟಿನ್ಯೂ. ಸೊ ಗಾಯ್ಸ್ ಬಟರ್ಫ್ಲೈ ಪಾರ್ಕ್ ಇದೆ ಒಂದು. ನೀವು ಸಫಾರಿ ಬಸ್ AC ಬಸ್ ಅಥವಾ ನಾನ್ AC ಬಸ್ ತೊಗೊಂಡ್ರೆ ಅಂದರೆ ನೋಡಿ ಈ ಥರ ಬಸ್ಗಳಿದೆ. ಸಫಾರಿ ಪೂರ್ತಿ ತೋರಿಸ್ತಾರೆ ನಿಮಗೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಪೂರ್ತಿ ಅವರೇ ಸುತ್ತಾಡಿಸ್ಕೊಂಡು ತೋರಿಸ್ಕೊಂಡು ಬರ್ತಾರೆ. ಆದರೆ ಬಜೆಟ್ ಜಾಸ್ತಿ ಇದೆ ಗಾಯ್ಸ್, ನಮ್ಮ ಔಟ್ ಆಫ್ ಬಜೆಟ್ ಇದೆ, ಅದಕ್ಕೆ ಅದನ್ನು ತೊಗೊಳ್ಳಿ. ಜಸ್ಟ್ ಝೂ ಮತ್ತು ಬಟರ್ಫ್ಲೈ ಪಾರ್ಕ್ ಅಷ್ಟೇ ತೊಗೊಂಡು. ಆ ಬಟರ್ಫ್ಲೈ ಪಾರ್ಕು ಈ ಕಡೆ ಸಫಾರಿ ವ್ಯಾನ್ ಇದೆ, ಈ ಕಡೆ ಬಂದರೆ ಬಟರ್ಫ್ಲೈ ಪಾರ್ಕ್. ಚೆನ್ನಾಗಿದೆ ಗಾಯ್ಸ್ ಪಾರ್ಕ್, ನೋಡೋಕ್ಕೆ ಬರ್ಬೋದು. ನಾವೀಗ ಬಂದ್ವಿ ಬಟರ್ಫ್ಲೈ ಪಾರ್ಕಿಗೆ. ಸೊ ಗಾಯ್ಸ್ ನಾವು ಬಟರ್ಫ್ಲೈ ಪಾರ್ಕಿಗೆ ಬಂದ್ವಿ. ಒಂದು ಬಟರ್ಫ್ಲೈನೇ ಇಲ್ಲ, ಒಂದೇ ಒಂದು ಇತ್ತು ಗಾಯ್ಸ್. ಎಲ್ಲ ಬರೀ ಆರ್ಟಿಫಿಷಿಯಲ್ ಮಾಡಿಟ್ಟಿದ್ದಾರೆ ನೋಡಿ, ಆ ಥರ ಆರ್ಟಿಫಿಷಿಯಲ್ ಚಿಟ್ಟೆಗಳು. ಅಲ್ಲೊಂದಿದೆ, ಆ ಕಡೆ ಆರ್ಟಿಫಿಷಿಯಲ್ ಬರೀ. ಇಲ್ಲಿ ನಾನು ಅನ್ಕೊಂಡೆ ಬಟರ್ಫ್ಲೈ ಪಾರ್ಕ್ ಅಂದರೆ ಎಲ್ಲ ಬಟರ್ಫ್ಲೈ ಪ್ರಿಸರ್ವ್ ಮಾಡಿರ್ತಾರೆ ಅನ್ಕೊಂಡೆ. ಬಟ್ ಬಟರ್ಫ್ಲೈಗೆ ವಿಸಿಟ್ ಮಾಡಬೇಡ, ಯಾಕಂದರೆ ಇಲ್ಲಿ ಏನು ಬಟರ್ಫ್ಲೈ ಇಲ್ಲ, ಸುಮ್ಮನೆ ಏನೂ ಇಲ್ಲ ಗಾಯ್ಸ್, ಸುಮ್ಮನೆ 50 ರೂಪಾಯಿ ವೇಸ್ಟ್ ಆಗುತ್ತೆ. ಆ ಥರ ನೋಡಿ, ಆ ಥರ ಮಾಡಿಟ್ಕೊಂಡಿದ್ದಾರೆ. ಅದನ್ನು ಫೋಟೋ ತೆಗಿಯೋಕ್ಕಷ್ಟೇ. ಏನಿಲ್ಲ ಬಟರ್ಫ್ಲೈ ಪಾರ್ಕಲ್ಲಿ, ಆರ್ಡಿನರಿ ಪಾರ್ಕ್ ಥರನೇ ಇದೆ, ಮತ್ತೆ ಏನಿಲ್ಲ ಇದರಲ್ಲಿ. ಏನಿಲ್ಲ ಗೈಸ್, ಎಲ್ಲ ಕಟ್ತಿದ್ದಾರೆ ನೋಡಿ. ಸಾರಿ ಗೈಸ್, ಇಲ್ಲಿ ಒಳಗಡೆ ಪ್ರಿಸರ್ವ್ ಮಾಡಿಟ್ರೆ ಬಟರ್ಫ್ಲೈ ನೋಡಿ ಹಾರಾಡ್ತೀವಿ. ಒಂದು ಸಾರಿ ಮತ್ತೆ ನಾವೇನು ಅಂದ್ಕೊಂಡು ಅದನ್ನು ಬರೀ ಆರ್ಟಿಫಿಷಿಯಲ್ ಮಾಡಿ ಇಟ್ಕೊಂಡಿದ್ದಾರೆ ಅಂದ್ಕೊಂಡೆ. ಸೊ ಗೈಸ್ ಹಿಂಗೆ ಒಳಗಡೆ ಬಂದು ನಾವು ಒಳಗಡೆ ಬರ್ತಿದ್ದಂಗೆ ಇವೆಲ್ಲ ಮಾಡಿಟ್ಟವ್ರೆ. ನೋಡೋಣ ತೋರಿಸ್ತೀನಿ ಬಗ್ಗೆ ನೋಡಿ ಹಿಂಗಿಟ್ಟವ್ರು. ನೋಡಿ ಗಾಯ್ಸ್, ಇಲ್ಲಿ ವೆರೈಟಿ ಬಟರ್ಫ್ಲೈ. ಫ್ಯಾಸಿನೇಟಿಂಗ್ ವರ್ಲ್ಡ್ ಆಫ್ ದ ಇನ್ಸೆಕ್ಟ್ಸ್, ಕ್ಲಾಶ್ ಆಫ್ ಫ್ಲೋರ್. ಲಿಕ್ವಿಡ್ ರೋಟೇರ್ ಇದೆಲ್ಲ ನಮ್ಮ BSc ಅಗ್ರಿದವ್ರು ಗಾಯ್ಸ್. ಇದನ್ನೆಲ್ಲ ಹಿಡ್ಕೊಂಡು ಅವ್ರಿಗೆ ಅಸೈನ್ಮೆಂಟ್ ಕೊಟ್ಟಿರ್ತಾರೆ. ಇದಕ್ಕೆ ಮಾರ್ಕ್ಸ್ ಇರುತ್ತೆ ಗಾಯ್ಸ್. ಅವರು ಹಿಡ್ಕೊಂಡು ಕೊಟ್ಟರೆ ಲೆಕ್ಚರ್ಸ್ ಅವರಿಗೆ ಮಾರ್ಕ್ಸ್ ಕೊಡ್ತಾರೆ. ಇನ್ಸೆಕ್ಟ್ ಬಾಕ್ಸ್ ಅಂತ ಇರುತ್ತೆ. ಇನ್ಸೆಕ್ಟ್ ಬಾಕ್ಸಲ್ಲಿ ಹಿಡಿದು ಅವ್ರನ್ನ ಕೊಡಬೇಕು. ಚೆನ್ನಾಗಿ ಮಾಡ್ತಾರೆ. ವೈಟ್ ಆ್ಯಂಡ್ ವೈಟ್. ಎಲ್ಲ ಥರ ಚಿಟ್ಟೆಗಳನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಏನೋ ಇಲ್ಲ ಅಂದ್ಕೊಂಡು ನೋಡಿ ಸ್ಕಾರ್ಪಿಯೋ ಚಿವ್ 3-4 ಇದೆ. 1 2 ನಾವೀಗ ಮೆಜೆಸ್ಟಿಕ್ಗೆ ಬಂದೀವಿ. ಬಸ್ ಹಚ್ಚಿ ನಾವು ಹೋಗೋ ಟೈಮ್ ಆಯ್ತು ಬಸ್ ಹಚ್ಚಿ ಆಮೇಲೆ ಸಿಗ್ತೀನಿ. ಬಾಯ್. ನಾನು ನನ್ನ ಫ್ರೆಂಡ್ನ ಕಳಿಸಿ ನಾನು ರೂಮಿಗೆ ಬಂದೆ. ಸೊ ಗೈಸ್ ಇವತ್ತಿನ ಲಾಗ್ ಇಷ್ಟೇ. ಈ ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್ ಅಷ್ಟೇ, ಬಾಯ್ ಬಾಯ್.